ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆ ವಿಷಯ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ. ಜಲಜೀವನ್ ಮಿಷನ್ ಕಾಮಗಾರಿಗೆ ಹಣವೇ ಇಲ್ಲ. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದು 3,804 ಕೋಟಿ. ಕೇಂದ್ರದ ಬಿಜೆಪಿ ಸರ್ಕಾರ ಕೊಟ್ಟಿದ್ದು ಕೇವಲ 570 ಕೋಟಿ. ಕನ್ನಡಿಗರ ಕಣ್ಣಿಗೆ ಮಣ್ಣೆರಚಿದ ಬಿಜೆಪಿ ಸರ್ಕಾರ. ಕನ್ನಡಿಗರಿಂದ ಶುರುವಾಗಿದೆ ಭಾರೀ ಆಕ್ರೋಶ. ಏನ್ ಮಾಡ್ತಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ? ಕೇಂದ್ರ ಸರ್ಕಾರ 2019ರಲ್ಲಿ ಇಡೀ ಭಾರತದಲ್ಲಿ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ಜಲ್ ಜೀವನ್ ಮಿಷನ್ ಅನ್ನ ಸ್ಥಾಪನೆ ಮಾಡಿತು. ಈ ಜಲ್ ಜೀವನ್ ಮಿಷನ್ಗೆ ಅವತ್ತು ಕ್ಯಾಲ್ಕುಲೇಟ್ ಮಾಡದಂತ ಹಣ ಅಂದ್ರೆ ಒಟ್ಟಾರೆಯಾಗಿ ಇಡೀ ಭಾರತದ ಎಲ್ಲ ಹಳ್ಳಿಗಳಿಗೆ ಕುಡಿಯುವ ನೀರಿನ ಅಂದ್ರೆ ಶುದ್ಧ ಕುಡಿಯುವ ನೀರಿನ ಸೌಕರ್ಯಗಳನ್ನು ಕಲ್ಪಿಸಬೇಕು, ಪ್ರತಿ ಮನೆಗೆ ನೀರು ಸರಬರಾಜು ಆಗಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡಿತ್ತು. ಆ ಪ್ಲಾನ್ಗೆ ಅವತ್ತು ಕ್ಯಾಲ್ಕುಲೇಟ್ ಮಾಡಿದಂತ ಹಣ 3.5 ಲಕ್ಷ ಕೋಟಿ ರೂಪಾಯಿ. ಆದರೆ ಇವತ್ತು ಅದರ ವೆಚ್ಚ 11 ಲಕ್ಷ ಕೋಟಿ ರೂಪಾಯಿ. ಇಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಅನುದಾನವನ್ನ ಬಿಡುಗಡೆ ಮಾಡಿ ಇಲ್ಲಿ ಹಳ್ಳಿಗಳಲ್ಲಿ ಪ್ರತಿ ಮನೆಗೆ ಕುಡಿಯುವ ನೀರಿನ ಸಂಪರ್ಕ ಆಗಬೇಕು ಅಂತ ಹೇಳಿ ನಲ್ಲಿಗಳನ್ನ ನಿರ್ಮಾಣ ಮಾಡಿ ಪ್ರತಿ ಮನೆಗೆ ಹಾಕಿರುವಂಥದ್ದು ನೀವು ನೋಡಿರಬಹುದು. ಸುಮಾರು ಹಳ್ಳಿಗಳಿಗೆ ಹೋಗಿ ನೋಡಿದ್ರೆ ಜಲ್ ಜೀವನ್ ಮಿಷನ್ ಅನ್ನ ಕೇವಲ ಕಲ್ಲುಗಳು ಕಾಣಿಸ್ತವೆ. ಅಲ್ಲಿ ಯಾಕೆ ಬರೀ ಕಲ್ಲುಗಳು ಕಾಣಿಸ್ತಿದ್ದಾವೆ ಅಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ನಮಗೆ ಅಂದ್ರೆ ಈ 2024 ಮತ್ತೆ 25ನೇ ಸಾಲಿನಲ್ಲಿ 3,804 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಬೇಕಿತ್ತು. ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಕೊಟ್ಟಿರುವಂಥದ್ದು ಕೇವಲ 570 ಕೋಟಿ ರೂಪಾಯಿ ಮಾತ್ರ. ಹಾಗಾದ್ರೆ ಉಳಿದ ಹಣ ಯಾಕೆ ಬಿಡುಗಡೆ ಆಗಿಲ್ಲ ಅಂತ ಹೋದ್ರೆ ನಾವು ಕೇವಲ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರಗಳನ್ನ ನಾವು ತುಲನೆ ಮಾಡಿ ನೋಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉಚಿತ ಯೋಜನೆಗಳನ್ನ ಕೊಟ್ಟುಬಿಟ್ಟಿದೆ, ಹಾಗಾಗಿ ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟಿದೆ, ಹಾಗೆ ಹೀಗೆ ಅಂತ ಹೇಳಿ ಬಿಜೆಪಿ ನಾಯಕರೇ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿ ಬೀಳ್ತಾರೆ, ಆರೋಪಗಳನ್ನ ಮಾಡ್ತಾರೆ, ಪ್ರತಿಭಟನೆಗಳನ್ನ ನಡೆಸ್ತಾರೆ. ಆದರೆ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಬರಬೇಕಾದಂತ ಹಣ ಯಾಕೆ ಬಂದಿಲ್ಲ ಅನ್ನುವಂಥದ್ದನ್ನ ಕೇಳಲಿಕ್ಕೆ ನರೇಂದ್ರ ಮೋದಿ ಅವರ ಬಳಿ ಆಗಲಿ ಅಥವಾ ಜಲಶಕ್ತಿ ಅಂದ್ರೆ ಈ ಜಲಸಂಪನ್ಮೂಲ ಇಲಾಖೆ ಹೇಗಿದೆಯೋ ಆ ಕೇಂದ್ರದಲ್ಲೂ ಕೂಡ ಒಂದು ಈ ಜಲಶಕ್ತಿ ಇಲಾಖೆ ಇರುತ್ತೆ, ಅಲ್ಲಿ ಪಾಟೀಲ್ ಅನ್ನುವಂತಹ ಕೇಂದ್ರದ ಸಚಿವರಿದ್ದಾರೆ, ಅವರನ್ನ ಹೋಗಿ ಕೇಳುವಂತಹ ವ್ಯವಧಾನವಾಗಲಿ ಅಥವಾ ಕನ್ನಡಿಗರ ಪರವಾಗಿ ಇರ್ತಕ್ಕಂಥ ಒಂದು ಕನ್ನಡ ಪರ ಮನಸ್ಸುಗಳಾಗಲಿ ನಮ್ಮಲ್ಲಿರುವಂತಹ ಬಿಜೆಪಿ ನಾಯಕರಿಗೆ ಇಲ್ಲ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಇತ್ತೀಚೆಗೆ ಕೇಂದ್ರದಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಈ ಜಲಶಕ್ತಿ ಯೋಜನೆಯಲ್ಲಿ ಏನೇನು ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ರಗತಿ ಪರಿಶೀಲನಾ ಸಭೆ ನಡೆಯುತ್ತೆ. ಈ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೇಂದ್ರ ಸಚಿವರಾದಂಥ ಪಾಟೀಲ್ ಅವರು ಇರ್ತಾರೆ, ಕೇಂದ್ರದ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣ ಅವರು ಇರ್ತಾರೆ, ಜೊತೆಗೆ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಕೂಡ ಇರ್ತಾರೆ, ಜೊತೆಗೆ ಬೇರೆ ಬೇರೆ ಕೇಂದ್ರದ ಅಧಿಕಾರಿಗಳು ಇರ್ತಾರೆ. ಆದರೆ ಈ ಪ್ರಗತಿ ಪರಿಶೀಲನಾ ಸಭೆಗೆ ಹೋದಂಥ ಸಂದರ್ಭದಲ್ಲಿ ಒಂದು ಆಘಾತಕಾರಿ ವಿಚಾರ ಹೊರಗಡೆ ಬೀಳುತ್ತೆ. ಕರ್ನಾಟಕಕ್ಕೆ ಅಥವಾ ಕನ್ನಡಿಗರಿಗೆ ಬರಬೇಕಾದಂಥ 3,804 ಕೋಟಿ ರೂಪಾಯಿ ಇದುವರೆಗೂ ಬಂದಿಲ್ಲ. ಇಲ್ಲಿ ಬಂದಿರುವಂಥದ್ದು ಕೇವಲ 570 ಕೋಟಿ ರೂಪಾಯಿ ಮಾತ್ರ. ಈ ಜಲಶಕ್ತಿ ಅಂದ್ರೆ ಈ ಒಂದು ಜಲಜೀವನ್ ಮಿಷನ್ ನಲ್ಲಿ ಒಂದು ಫಾರ್ಮ್ಯಾಟ್ ಇದೆ. ಕೇಂದ್ರ ಸರ್ಕಾರ 57% ಅನುದಾನವನ್ನು ಕೊಡಬೇಕು, ಕರ್ನಾಟಕದ ಅಂದ್ರೆ ರಾಜ್ಯ ಸರ್ಕಾರಗಳು 45% ಕಮಿಷನ್ ಏನೋ ಇವ್ರ ಅನುದಾನವನ್ನು ಹಾಕಬೇಕು. ಆ ಒಂದು ಅನುಪಾತದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕ ಆಗುವಂಥದ್ದು. ಈ ಫಾರ್ಮ್ಯಾಟ್ ಅಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದ ಹಣವೂ ಇರುತ್ತೆ, ರಾಜ್ಯ ಸರ್ಕಾರದ ಹಣವೂ ಇರುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ ಈ ವರ್ಷ ಸುಮಾರು 7,500 ಕೋಟಿ ರೂಪಾಯಿಯನ್ನ ಕರ್ನಾಟಕ ಸರ್ಕಾರ ಈ ಒಂದು ಜಲಜೀವನ್ ಮಿಷನ್ ಯೋಜನೆಗಾಗಿ ಬಜೆಟ್ನಲ್ಲಿ ಹಣವನ್ನ ಮೀಸಲಿಟ್ಟಿತ್ತು. ಆದರೆ ಕರ್ನಾಟಕ ಈಗಾಗಲೇ 5,500 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದೆ. ಆದರೆ ಕೇಂದ್ರ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡಿದೆ ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ಕೇವಲ ಅದರ ಕಾಲು ಭಾಗನೂ ಇಲ್ಲ,
ಕೇವಲ 570 ಕೋಟಿ ರೂಪಾಯಿ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಕನ್ನಡಿಗರಿಗೆ ಕೇಂದ್ರ ಸರ್ಕಾರ ಯಾಕೆ ಈ ರೀತಿಯ ಮಲತಾಯಿ ಧೋರಣೆಯನ್ನ ತಾಳ್ತಾ ಇದೆ ಅನ್ನುವಂಥ ಪ್ರಶ್ನೆ ಕನ್ನಡಿಗರನ್ನು ಇವತ್ತು ಕಾಡ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರು ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅನುದಾನ ಬಿಡುಗಡೆ ಮಾಡೋದ್ರಲ್ಲಿ ಕರ್ನಾಟಕಕ್ಕೆ ಬರೀ 500 ಕೋಟಿಯಷ್ಟು ಬಿಡುಗಡೆ ಮಾಡಿದೆ. ಯಾಕೆ ಅಂದರೆ ಇಲ್ಲಿ ಜನಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಕರ್ನಾಟಕ ವಿಚಾರ ಅಂತ ಬಂದಾಗ ಪ್ರತಿ ಬಾರಿಯೂ ಇವ್ರು ಮಾಡ್ತಾ ಇರೋದೇನೆಂದರೆ ಮಲತಾಯಿ ಧೋರಣೆ, ದ್ರೋಹ, ಅನ್ಯಾಯ. ಅದರಲ್ಲೂ ಕನ್ನಡಿಗರ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ ಪ್ರತಿ ಬಾರಿಯೂ ಅನ್ಯಾಯ ನಡೀತಾ ಇದೆ. ಯಾಕೆ ಅಂದರೆ ಇಂದಿನ ದಿನಗಳಲ್ಲಿ ತುಂಬ ವಿಚಾರಗಳು, ಯಾವುದೇ ನಮಗೆ ಕೇಂದ್ರ ಸರ್ಕಾರದಿಂದ ಬರುವ ಅನುದಾನಗಳು ಯಾವುದೇ ಇರ್ಬೋದು, ಆ ಅನುದಾನಗಳಲ್ಲಿ ಪ್ರತಿ ಬಾರಿಯೂ ತಾರತಮ್ಯ ನಡೀತಾ ಇದೆ. ಅದರಲ್ಲೂ ತುಂಬ ಕಮ್ಮಿ ಅಂದರೆ ಕಮ್ಮಿ ನಮಗೆ ಅನುದಾನ ಕೊಡ್ತಾರೆ. ಆ್ಯಕ್ಚುಲಿ ಏನಂದರೆ ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಸ್ ಪೇಡ್ ಮಾಡುವಂತಹ ಸರ್ಕಾರ ಯಾವುದೋ ರಾಜ್ಯ ಅಂತ ಅನ್ನೋದಿದ್ರೆ ನಂಬರ್ 1 ರಾಜ್ಯ ಅಂದರೆ ನಮ್ಮ ಕರ್ನಾಟಕ. ಇದರಿಂದನೇ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಕ್ಕೆ 3,000 ಚಿಲ್ಲರೆ ಅಷ್ಟು ಅನುದಾನ ಹೋಗುತ್ತೆ, ಟ್ಯಾಕ್ಸ್ ಮುಖಾಂತರ ಹೋಗ್ತದೆ. ಅದರಲ್ಲೂ ಬೆಂಗಳೂರಲ್ಲಿ, ಔಟ್ ಆಫ್ ದಿ ಸಿಟಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಕೋಟಿಗಳು ಅವರು ಅನುದಾನ ತಗೊಳ್ತಾರೆ. ಈಗಿರುವಾಗ ಕರ್ನಾಟಕಕ್ಕೆ ಈ ರೀತಿ ಯಾಕೆ ಮಲತಾಯಿ ಧೋರಣೆ ಮಾಡುವಂಥದ್ದು ಎಲ್ಲರಿಗೂ ಯಕ್ಷ ಪ್ರಶ್ನೆ ಆಗಿದೆ. ನಾನು ಹೇಳೋದೇನೆಂದರೆ, ಈ ರಾಜ್ಯದಲ್ಲಿ ಸೆಂಟ್ರಲಲ್ಲಿ ನಮ್ಮ ರಾಜ್ಯದ ಹೆಮ್ಮೆಯ ಹಿರಿಮಗ ಕುಮಾರಣ್ಣವರು ಇದ್ದಾರೆ. ಇದ್ರ ಬಗ್ಗೆ ಗಮನ ಹರಿಸಿ ಹೆಚ್ಚಿನ ರೀತಿಯಲ್ಲಿ ಕರ್ನಾಟಕಕ್ಕೆ ಅನುದಾನವನ್ನು ಕೊಡಬೇಕಾದ್ರೆ ನಮ್ಮ ಆದ್ಯತೆ. ಜಲಸಂಕೀರ್ಣ ಯೋಜನೆ ಅಂತ ಕೇಂದ್ರ ಸರ್ಕಾರ ಒಂದು ಆಯೋಜನೆ ಮಾಡಿದೆ. ಇದೇನೆಂದರೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಹೋಗ್ತಿರೋದು, ಭಾರತದಲ್ಲಿ 2ನೇ ಸ್ಥಾನದಲ್ಲಿರೋದು ಬೆಂಗಳೂರು. ಇಲ್ಲಿ ಯಾಕೆ ಮಲತಾಯಿ ಧೋರಣೆ ತೋರ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಗೊತ್ತಿಲ್ಲ. ಕೇಂದ್ರ ಸರ್ಕಾರ 3,500 ಕೋಟಿ ಅನುದಾನ ಕೊಡಬೇಕಾಗಿದ್ದ ಜಾಗದಲ್ಲಿ 500 ಚಿಲ್ಲರೆ ಕೋಟಿ ಕೊಟ್ಟಾಗ ಎಲ್ಲಿ ನಾವು ಒಂದೇ ಥರ ಇದ್ದೀವಿ, ನಾವು ಒಂದೇ ಭಾರತ ಅದು ಇದು ಅಂತೆಲ್ಲ ಹೇಳ್ತಾ ಇರ್ತಾರಲ್ವಾ, ಎಲ್ಲಿ ನಡೀತಾ ಇದೆ ಇದೇನೆಂದರೆ ಮಲತಾಯಿ ಧೋರಣೆ ತಾನೇ. 3,500 ಕೊಡೋ ಜಾಗದಲ್ಲಿ 500 ಕೋಟಿ ಕೊಟ್ಟುಬಿಟ್ರೆ ಅದು ಹೆಂಗೆ ನಾವು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ? ಬೆಂಗಳೂರನ್ನ ರಾಜ್ಯದಲ್ಲಿ ಎಲ್ಲ ಕಡೆನೂ ನೀರು ಮತ್ತು ಜಲ ಮತ್ತೊಂದು ಎಲ್ಲಾದ್ರಲ್ಲೂ ಇದೇ ಥರ ಮಲತಾಯಿ ಧೋರಣೆ ತೋರಿಸ್ತಾ ಇದ್ರೆ ಕೇಂದ್ರ ಸರ್ಕಾರ, ನಾವೇನು ಮಾಡೋದು? ನೋಡಿದ್ರಲ್ವಾ? ಸೊ ಇದಿಷ್ಟು ಮಾತ್ರ ಅಲ್ಲ, ನಾವು ಶಾಂಪಲ್ ತೋರಿಸ್ತಾ ಇರೋದು. ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಆಕ್ರೋಶ ಶುರುವಾಗ್ತಾ ಇರುವುದು ಈ ಕಾರಣಕ್ಕಾಗಿ. ಇತ್ತೀಚೆಗೆ ಅಮಿತ್ ಶಾ ಅವರು ಅಂಬೇಡ್ಕರ್ ವಿಚಾರದಲ್ಲಿ ಆಡಿರ್ತಕ್ಕಂಥ ಮಾತು, ಅಂಬೇಡ್ಕರ್ ಅನ್ನುವಂಥದ್ದು ಒಂದು ವ್ಯಸನ ಅನ್ನುವಂಥ ಮಾತು ಆಡಿರುವಂಥ ಹಿನ್ನೆಲೆಯಲ್ಲಿ ಇಡೀ ಭಾರತದಾದ್ಯಂತ ದಲಿತ ಸಂಘಟನೆಗಳು ಒಂದು ಕಡೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಅಮಿತ್ ಶಾ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಾ ಇರುವಂಥದ್ದು ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಯಲ್ಲಿ ಈಗ ಕನ್ನಡಿಗರು ಇದೇ ಬಿಜೆಪಿಯ ಸರ್ಕಾರ ವಿರುದ್ಧ, ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಆಗಲಿ ಅಥವಾ ಅಮಿತ್ ಶಾ ವಿರುದ್ಧ ಆಗಲಿ ಅಥವಾ ಈ ಇಲಾಖೆಯ ಜಲಶಕ್ತಿ ಇಲಾಖೆಯ ಸಚಿವರಾದಂತಹ ಪಾಟೀಲ್ ಅವರ ವಿರುದ್ಧವಾಗಲಿ ಪ್ರತಿಭಟನೆ ನಡೆಸುವಂತ ಕಾಲ ಸನ್ನಿಹಿತವಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ನಮಗೆ ಸರಿಯಾದಂತ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ. ಇಡೀ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳನ್ನ ನೋಡಿದ್ರೆ GST ನಾವು ಕಲೆಕ್ಟ್ ಮಾಡಿ ಅಥವಾ ತೆರಿಗೆಯನ್ನ ಕಲೆಕ್ಟ್ ಮಾಡಿ ಅತಿ ಹೆಚ್ಚು ಹಣವನ್ನು ಕೊಡ್ತಾ ಇರುವಂತಹ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಆದರೆ ನಮಗೆ ಬರಬೇಕಾದಂಥ ಹಣ ಮಾತ್ರ ಕೇವಲ 1 ರೂಪಾಯಿನಲ್ಲಿ 3 ಪೈಸೆ ಅಥವಾ 4 ಪೈಸೆ ಹಣವನ್ನು ನಮಗೆ ಕರ್ನಾಟಕಕ್ಕೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅಭಿವೃದ್ಧಿಯನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಆದರೆ ಕೇಂದ್ರದಲ್ಲಾಗಲಿ ಅಥವಾ ರಾಜ್ಯದಲ್ಲಾಗಲಿ ಯಾವ ಸರ್ಕಾರಗಳಾದರೂ ಕೂಡ ಬರಲಿ, ಆದರೆ ಒಂದು ಬಾರಿ ಒಬ್ಬ ಜನಪ್ರತಿನಿಧಿ ಅಧಿಕಾರಕ್ಕೆ ಬಂದ ನಂತರ ಜನರ ಅಭಿವೃದ್ಧಿಯ ವಿಚಾರದಲ್ಲಿ ಯೋಚನೆ ಮಾಡಬೇಕು. ಹಳ್ಳಿಗಳು ಇರ್ಬೋದು ಅಥವಾ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಅತ್ಯಂತ ಕೆಳವರ್ಗ ಮಟ್ಟದಲ್ಲಿ ಬದುಕ್ತಾ ಇದ್ದ ಜನರ ಬದುಕಿನ ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ಯೋಚನೆಯನ್ನ ಮಾಡಬೇಕು. ಅಭಿವೃದ್ಧಿಯ ವಿಚಾರದಲ್ಲಿ ಯೋಚನೆ ಮಾಡೋದನ್ನು ಬಿಟ್ಟು ಪ್ರತಿಯೊಂದರಲ್ಲೂ ಕೂಡ ಮೂಗು ತೂರಿಸಿ ರಾಜಕಾರಣವನ್ನ ಮಾಡುವಂತ ಕಯಾಲಿ ಇತ್ತೀಚೆಗೆ ರಾಜಕಾರಣಿಗಳಲ್ಲಿ ಶುರುವಾಗಿದೆಯಾ ಅನ್ನೋ ಪ್ರಶ್ನೆಗೆ ಹೌದು ಅನ್ನುವಂಥ ಉತ್ತರ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಕೇಂದ್ರದ ಬಿಜೆಪಿ ಸರ್ಕಾರ ನಾವು ಹಣ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ, ನಾವು ಮಲತಾಯಿ ಧೋರಣೆ ತಾಳ್ತಾ ಇಲ್ಲ, ಹಾಗೆ ಹೀಗೆ ಅಂತೇಳಿ ಬಿಜೆಪಿ ನಾಯಕರು ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ, ಕರ್ನಾಟಕದಲ್ಲಿರುವಂಥ ಮಹಾನುಭಾವರು. ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಅವರಾಗ್ಲಿ ಅಥವಾ ಅಮಿತ್ ಶಾ ಅವರಾಗ್ಲಿ ಅಥವಾ ಬೇರೆ ಕೇಂದ್ರದ ಸಚಿವರಾಗ್ಲಿ ಯಾರೂ ಕೂಡ ಅದನ್ನ ಡಿಫೈನ್ ಮಾಡ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಕರ್ನಾಟಕದಿಂದ ನಾವು ರಾಜ್ಯಸಭೆಗೆ ನಿರ್ಮಲಾ ಸೀತಾರಾಮನ್ ಅವರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ. ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ವಾ?
ಕೇಂದ್ರ ಸರ್ಕಾರದಲ್ಲಿ ಈಗ ನಮ್ಮಲ್ಲಿ 3 ಜನ ಸಚಿವರಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಸೋಮಣ್ಣ ಅವರು ಇರ್ಬೋದು, ಜೊತೆಗೆ 4 ಜನ ಸಚಿವರು ಇರುವಂಥದ್ದು. ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು, ಪ್ರತಿ ವಿಚಾರಕ್ಕೂ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಸರ್ಕಾರದ ಮೇಲೆ ಮುಗಿಬೀಳುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಹಣವನ್ನ ರಾಜ್ಯಕ್ಕೆ ತಂದುಕೊಡೋ ನಿಟ್ಟಿನಲ್ಲಿ ಯಾಕೆ ಅವ್ರು ಕೆಲಸ ಮಾಡ್ತಾ ಇಲ್ಲ? ಇವ್ರು ಕನ್ನಡಿಗರಲ್ವಾ? ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಟೈಅಪ್ ಮಾಡ್ಕೊಂಡು ಈಗ ಕೇಂದ್ರದ ಸಚಿವರಾಗಿದ್ದಾರೆ. ಇವರಿಗೆ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಆಗೋದಿಲ್ವಾ? ಏನ್ ಮಾಡ್ತಾ ಇದ್ದಾರೆ ಇವ್ರು ಹಾಗಾದ್ರೆ? ಜೊತೆಗೆ ಅದೇ ಇಲಾಖೆಯ ಸಚಿವರು ವಿ ಸೋಮಣ್ಣ ಅವರು. ಯಾಕೆ ಹಾಗಾದ್ರೆ ಸೋಮಣ್ಣ ಅವರಿಗೆ ಧ್ವನಿ ಇಲ್ವಾ? ಕೇಂದ್ರದ ಬಿಜೆಪಿ ನಾಯಕರ ಬಳಿ ನಮಗೆ ಇಷ್ಟು ಹಣ ಬರಬೇಕು, ಸೊ ಇಲ್ಲ ಅಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರತಿ ಮನೆಗಳಿಗೆ ನಾವು ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಅಂದ್ಕೊಂಡ ರೀತಿಯಲ್ಲಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಯಮಾಡಿ ಹಣ ಬಿಡುಗಡೆ ಮಾಡಲಿ ಅಂತ ಹೇಳಿ ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ವಾ? ಕನ್ನಡಿಗರ ವಿಚಾರದಲ್ಲಿ ಇಲ್ಲಿ ಮಲತಾಯ ಧೋರಣೆ ತಾಳುವಂಥದ್ದು, ಮೇಲ್ನೋಟಕ್ಕೆ ನಾವು ಹಣ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ, ಎಲ್ಲ ಸರಿ ಇದೆ, ಎಲ್ಲವೂ ಸರಿ ಇದೆ ಅಂತೇಳಿ ಬೊಬ್ಬೆ ಹೊಡೆಯುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. 3,804 ಕೋಟಿ ರೂಪಾಯಿ ಬರೀ ಒಂದು ಇಲಾಖೆಯಲ್ಲಿ ಒಂದು ಸ್ಕೀಮಲ್ಲಿ ಬರಬೇಕಾಗಿದೆ. ಇಲ್ಲಿ ಬಂದಿದ್ದಂಥದ್ದು ಕೇವಲ ಪುಡಿಗಾಸು 570 ಕೋಟಿ ರೂಪಾಯಿ. ಯಾವ ಹಳ್ಳಿಗಳಿಗೂ ಸಾಕಾಗೋದಿಲ್ಲ ಅದು ನೀರು ಕೊಡ್ಲಿಕ್ಕೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಯಾಕೆ ನೀವು ಮಲತಾಯಿ ಧೋರಣೆಯನ್ನು ತಾಳ್ತಾ ಇದ್ದೀರಿ? ಈಗಾಗಲೇ ಸಿದ್ದರಾಮಯ್ಯನವರು ಹೇಳುವಂಥ ವಿಚಾರದಲ್ಲಿ ನಾವು ಅದನ್ನು ಒಪ್ಪಲೇಬೇಕಾಗುತ್ತೆ. ಕರ್ನಾಟಕದಿಂದ ಅಷ್ಟೊಂದು GST ಹಣ ಕಲೆಕ್ಟ್ ಆಗ್ತಾ ಇದ್ರು ಕೂಡ ಆದ್ರೆ ಅಭಿವೃದ್ಧಿಗೆ ಅದೇ ಹಣವನ್ನು ವಾಪಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮಿಂದ ಅಂದ್ರೆ, ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ಹಣವನ್ನ ನಾವು ಕಲೆಕ್ಟ್ ಮಾಡಿಕೊಡ್ಬೇಕು ಅನ್ನೋ ಪ್ರಶ್ನೆ ರಾಜ್ಯ ಸರ್ಕಾರದ ಬರುತ್ತೆ. ಇದು ಮೂಲಭೂತ ಪ್ರಶ್ನೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ರಾಜ್ಯ ಸರ್ಕಾರಗಳ ಒಂದು ಅಧಿಕಾರವನ್ನ ನೀವು ಬಳಕೆ ಮಾಡಿಕೊಂಡು ಕೇವಲ ಹಣ ಸಂಗ್ರಹಿಸ್ತೀರಿ, ಆದರೆ ಅದನ್ನ ವಾಪಸ್ಸು ಅಭಿವೃದ್ಧಿ ವಿಚಾರಗಳಲ್ಲಿ ನೀವು ಕೊಡೋದಿಲ್ಲ ಅನ್ನೋದಾದ್ರೆ, ಕೇಳಲಿಕ್ಕೆ ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರಿಗೆ ಧ್ವನಿ ಇಲ್ಲ ಅನ್ನೋದಾದ್ರೆ, ಹಾಗಾದ್ರೆ ಏನಕ್ಕೆ ಹಣವನ್ನ ನಾವು ಇಲ್ಲಿ ಕಲೆಕ್ಟ್ ಮಾಡಬೇಕು? ಯಾಕೆ ಜನ ತೆರಿಗೆ ಕಟ್ಟಬೇಕು? ಅಭಿವೃದ್ಧಿ ಯಾವುದೇ ಸರ್ಕಾರಗಳಾಗಲಿ, ರಾಜ್ಯ ಸರ್ಕಾರ ಇರಲಿ ಅಥವಾ ಕೇಂದ್ರ ಸರ್ಕಾರಗಳಿರಲಿ, ಅಭಿವೃದ್ಧಿಯನ್ನ ಮಾಡ್ತಾವೆ, ನಮ್ಮ ಜನರ ಬದುಕನ್ನ ಉತ್ತುಂಗ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾವೆ ಅನ್ನೋ ಕಾರಣಕ್ಕಾಗಿ ಹಣವನ್ನ ತೆರಿಗೆ ರೂಪದಲ್ಲಿ ಹಣವನ್ನ ಸಂಗ್ರಹ ಮಾಡುವಂಥದ್ದು. ಆದರೆ ಇಲ್ಲಿ ಹಣ ಮಾತ್ರ ಸಂಗ್ರಹ ಆಗ್ತಾ ಇದೆ, ಆದ್ರೆ ವಾಪಸ್ ಬರ್ತಾ ಇಲ್ಲ. ಕೇಂದ್ರ ಸರ್ಕಾರ ಕರ್ನಾಟಕದಿಂದ ಕೇವಲ ಇನ್ಕಮಿಂಗ್ ಅನ್ನೋ ತರದಲ್ಲಿ ಆಗ್ಬಿಟ್ಟಿದೆ, ಔಟ್ ಗೋಯಿಂಗ್ ಅನ್ನುವಂಥದ್ದೇ ಇಲ್ಲ. ಎಲ್ಲೋ ಅಲ್ಲೋ ಇಲ್ಲೋ ಒಂದು ಅಲ್ಪ ಸ್ವಲ್ಪ ಹಣವನ್ನ ಕೊಟ್ಟು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದನ್ನ ಡಿಫೈನ್ ಮಾಡ್ಕೊಳ್ಳಿಕ್ಕೆ ಈ ಬಿಜೆಪಿ ನಾಯಕರ ಪಡೆ, RSS ನಾಯಕರ ಟೀಮು, ಜೊತೆಗೆ ಬೇರೆ ಬೇರೆ ಬಿಜೆಪಿ ಸಂಘ ಪರಿವಾರದ ಸಂಘಟನೆಗಳು ಕೂಡ ಅದಕ್ಕೆ ಬೊಬ್ಬೆ ಹೊಡೀತಾ ಅವ್ರನ್ನ ಬೆಂಬಲಿಸುವಂಥದ್ದು. ಕರ್ನಾಟಕದಿಂದ ಆಯ್ಕೆಯಾಗಿ ಹೋದಂಥವ್ರಿಗೆ ಕನ್ನಡ ಪರವಾದಂಥ ಅಥವಾ ಕನ್ನಡಿಗರ ಪರವಾದಂಥ ಒಂದು ಸ್ವಲ್ಪನಾದರೂ ಒಂದು ವ್ಯವಧಾನ ಇರಬೇಕು, ಇಲ್ಲಿಯ ಜನರ ಬದುಕನ್ನ ಬದಲಾಯಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇರಬೇಕು. ಆದರೆ ಕೇವಲ ರಾಜಕಾರಣ ಮಾಡ್ತಾ ಹೋದ್ರೆ ನೀವು, ಕಾಂಗ್ರೆಸ್ನವರು ಕಾಂಗ್ರೆಸ್ ಪರವಾದಂಥ ರಾಜಕಾರಣ ಮಾಡ್ತಾರೆ, ಬಿಜೆಪಿಯವರು ಬಿಜೆಪಿ ಪರವಾದಂಥ ರಾಜಕಾರಣ ಮಾಡ್ತಾರೆ, ನೀವು ಸೈದ್ಧಾಂತಿಕವಾಗಿ ನಿಮ್ಮ ತೆವಲುಗಳನ್ನು ತೀರಿಸ್ಕೊಳ್ತಾ ಹೋದ್ರೆ, ಅಥವಾ ಪಕ್ಷದ ಅಥವಾ ನಿಮ್ಮ ನಾಯಕರ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ತಾ ಹೋದ್ರೆ, ಕನ್ನಡಿಗರು ಏನು ಮಾಡಬೇಕು? ಕನ್ನಡಿಗರು ಯಾಕೆ ನಿಮಗೆ ತೆರಿಗೆಯನ್ನ ಕಟ್ಟಬೇಕು? ಸೊ ಇದು ಮೂಲಭೂತವಾದಂಥ ಪ್ರಶ್ನೆ. ಈಗಾಗಲೇ ತೆರಿಗೆ ಹಣ ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಆಗ್ತಾ ಇದೆ, ಅದರಲ್ಲಿ ಯಾವುದೇ ರೀತಿಯ ಲೋಪದೋಷಗಳಾಗಿಲ್ಲ. ಬರಬೇಕಾದಂಥ ಹಣ ಇನ್ನೂ ಬರ್ಬೋದು, ಅದು ಬೇರೆ ವಿಚಾರ. ಆದರೆ ಕೇಂದ್ರ ಸರ್ಕಾರಕ್ಕೆ ಕಾಲಕ್ಕೆ ತೆರಿಗೆ ಹಣ ಹೋಗ್ತಾನೆ ಇದೆ. ಆದರೆ ಬಿಡುಗಡೆ ಆಗುವಂಥ ಹಣ ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ ನೀವು? ಕನ್ನಡಿಗರು ಅಂದ್ರೆ ನಿಮಗೆ ಅಷ್ಟೊಂದು ಅಸಡ್ಡೆನಾ? ಪ್ರತಿ ಬಾರಿ ಕೂಡ ನೀವು ಹಿಂದಿ ಹೇರಿಕೆ ವಿಚಾರದಲ್ಲಿ ಇಲ್ಲಿ ದಬ್ಬಾಳಿಕೆ ನಡೆಸ್ತೀರಿ, ಬೇರೆ ಬೇರೆ ವಿಚಾರದಲ್ಲಿ ನೀವು ದಬ್ಬಾಳಿಕೆ ಮಾಡ್ಲಿಕ್ಕೆ ಹೋಗ್ತೀರಿ. ನಿಮ್ಮ ನಿಲುವುಗಳನ್ನ ಕರ್ನಾಟಕದ ಜನರ ಮೇಲೂ ಕೂಡ ಹೇರಬೇಕು ಅನ್ನುವಂಥ ತಂತ್ರಗಾರಿಕೆಗಳನ್ನ ಅಥವಾ ಒಳ ಮರ್ಮಗಳನ್ನ ಜನರ ಮೇಲೆ ಹೇರ್ಲಿಕ್ಕೆ ಬರ್ತೀರಿ. ಇಲ್ಲಿರುವಂಥ ಕಾರ್ಯಕರ್ತರನ್ನ ಅಥವಾ ಇಲ್ಲಿರ್ತಕ್ಕಂಥ ಏನು ಧ್ವನಿಸತ್ತ ನಾಯಕರುಗಳನ್ನ ಬಳಸ್ಕೊಂಡು ನೀವು ನಿಮ್ಮ ತೆವಲುಗಳನ್ನ ತೀರಿಸ್ಕೊಳ್ತೀರಿ ಕೇಂದ್ರದ ನಾಯಕರು, ಉತ್ತರ ಭಾರತದಲ್ಲಿರ್ತಕ್ಕಂಥ ನಾಯಕರು. ಆದರೆ ಕರ್ನಾಟಕದ ಜನ ಏನ್ ಮಾಡಿದ್ದಾರೆ ಸ್ವಾಮಿ ನಿಮಗೆ? ಇಡೀ ಹಳ್ಳಿಗಳಲ್ಲಿ ಇವತ್ತು ಕೇವಲ ಕಲ್ಲುಗಳು ಬಂದು ನಿಂತಿದ್ದಾವೆ. ಜಲ್ ಜೀವನ್ ಮಿಷನ್ ನೀವು ಹೋಗಿ ಗಮನಿಸಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ನಾವು ಯಾಕೆ ಈ ವಿಚಾರ ಜಸ್ಟಿಸ್ ಉಜ್ಜಂಬೂರು ಕಾರ್ಯಕ್ರಮದಲ್ಲಿ ಈ ಥರದ ವಿಚಾರಗಳನ್ನೇ ನಾವು ಜನರ ಮುಂದೆ ಇಡ್ತೀವಿ ಅಂದ್ರೆ, ಜನರಿಗೆ ಸತ್ಯವನ್ನ ತಿಳಿಸಬೇಕು, ಸತ್ಯವನ್ನ ಅವರಿಗೆ ಅರ್ಥ ಮಾಡಿಸಬೇಕಾಗಿದೆ. ರಾಜಕಾರಣಿಗಳು ತಮ್ಮ ಮೂಗಿನ ನೇರಕ್ಕೆ ಏನ್ ಬೇಕಾದರೂ ಮಾತಾಡ್ಬೋದು, ಅದು ಯಾವುದೇ ಪಕ್ಷದವರು ಇರಲಿ. ಕೇವಲ ಅವರವರ ಮೂಗಿನ ನೇರಕ್ಕೆ ಅವರವರ ಶ್ರೇಯೋಭಿವೃದ್ಧಿಗಾಗಿ ರಾಜಕಾರಣವನ್ನ ಮಾಡ್ತಾರೆ, ರಾಜಕಾರಣದ ಹೇಳಿಕೆಗಳನ್ನ ಕೊಡ್ತಾರೆ ರಾಜಕಾರಣದ ನೆಲೆಯಲ್ಲಿಯೇ. ಆದರೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ರಾಜಕಾರಣವನ್ನ ಪಕ್ಕಕ್ಕಿಟ್ಟು ನೋಡಬೇಕಾದಂಥ ಅನಿವಾರ್ಯತೆ ಪ್ರತಿಯೊಬ್ಬರದ್ದು ಕೂಡ. ಸೊ ಇವತ್ತಿನ ಪರಿಸ್ಥಿತಿ ಹಾಗಿದೆ. ಕೋವಿಡ್ ನಂತರದಲ್ಲಿ ಈಗಾಗಲೇ ಸಾಕಷ್ಟು
ನಿರುದ್ಯೋಗ ಸಮಸ್ಯೆ ಸೃಷ್ಟಿಯಾಗಿದೆ. ಎಷ್ಟೋ ಯುವಕರು ಇವತ್ತು ನಗರ ಪ್ರದೇಶಗಳಿಂದ ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ. ಸೊ ಈಗಾಗಲೇ ಬೇರೆ ಬೇರೆ ಕಂಪನಿಗಳು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಎಂಪ್ಲಾಯೀಸ್ಗಳನ್ನು ಕೆಲಸದಿಂದ ತೆಗೆದುಹಾಕಿರಿದೆ. ಇತ್ತೀಚೆಗೆ ನೀವು ನೋಡ್ಬೋದು, ಆಪಲ್ ಸಂಸ್ಥೆ ಇಂಥ ಸಂಸ್ಥೆ ಇವತ್ತು ಸುಮಾರು 16,000ಕ್ಕೂ ಹೆಚ್ಚು ಎಂಪ್ಲಾಯೀಸ್ಗಳನ್ನು ಕೆಲಸದಿಂದ ಕಿತ್ತಾಕಿದೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಾಡೋದ್ರ ಮೂಲಕ ಹೊಸ ರೀತಿಯ ಒಂದು ಇನ್ವೆಸ್ಟಿಗೇಷನ್ ಅದರ ಹೊಸ ರೀತಿಯ ಒಂದು ಇನೋವೇಷನ್ ಅನ್ನ ಮಾಡಿ ನಾವು ಇವತ್ತು ಜನರಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ, ಅಭಿವೃದ್ಧಿ ಮಾಡಬೇಕಾಗಿದೆ. ಸೊ ಇವೆಲ್ಲವನ್ನ ಬಿಟ್ಟು ನೀವು ಕೇವಲ ಹಣವನ್ನು ಮಾತ್ರ ಕಲೆಕ್ಟ್ ಮಾಡ್ತೀರಿ ತೆರಿಗೆ ರೂಪದಲ್ಲಿ. ನಿಮಗೆ ಪ್ರತಿ ಹಂತದಲ್ಲೂ ಕೂಡ ತೆರಿಗೆ ಕಟ್ಟಬೇಕು. ಒಂದು ವೆಹಿಕಲ್ ರಸ್ತೆಗಿಳಿದ್ರೆ ತೆರಿಗೆ ಕಟ್ಟಬೇಕು, ಖರೀದಿ ಮಾಡಿದರೆ ತೆರಿಗೆ ಕಟ್ಟಬೇಕು, ಒಂದು ಪೇರ್ ಪಾರ್ಟ್ಸ್ ಯಾವ್ದಾದ್ರು ಖರೀದಿ ಮಾಡಿದರೆ ಕೂಡ ನಿಮಗೆ ತೆರಿಗೆ ಕಟ್ಟಬೇಕು. ಪ್ರತಿ ಹಂತದಲ್ಲೂ ಹೆಜ್ಜೆ ಹೆಜ್ಜೆಗೂ ತೆರಿಗೆಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಿ. ಆದರೆ ನೀವು ಬಜೆಟ್ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕರ್ನಾಟಕಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ. ಅದು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಬಜೆಟ್ಗೆ ಪ್ರಿಪರೇಷನ್ ಅನ್ನು ಮಾಡ್ಕೊಳ್ತಾ ಇದೆ, ಕೇಂದ್ರದಲ್ಲೂ ಕೂಡ ಈಗ ಬಜೆಟ್ ಪ್ರಿಪರೇಷನ್ ನಡೀತಾ ಇದೆ. ಸೊ ಈ ಬಜೆಟ್ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅನ್ಯಾಯವನ್ನು ಮಾಡ್ತೀರಿ. ಜೊತೆಗೆ ಆ ಬಜೆಟ್ನಲ್ಲಿರ್ತಕ್ಕಂತಹ ಆ ಹಣನೂ ಕೂಡ ಬರುವಂಥ ಹಣ ಅದರಲ್ಲೂ ಕೂಡ 1% ಕೂಡ ಬರೋದಿಲ್ಲ ಅನ್ನೋದಾದ್ರೆ ಕನ್ನಡಿಗರನ್ನು ನಿಮ್ಮನ್ನ ಯಾಕೆ ಮೆಚ್ಚಿಕೊಳ್ಬೇಕು? ಹಿಂದಿ ವಾಲಾಗಳ ಆಡಳಿತ ವ್ಯವಸ್ಥೆಯನ್ನ ಕನ್ನಡಿಗರು ಯಾಕೆ ಮೆಚ್ಚಿಕೊಳ್ಬೇಕು, ಯಾಕೆ ಒಪ್ಪಿಕೊಳ್ಬೇಕು? ಈ ಒಕ್ಕೂಟ ವ್ಯವಸ್ಥೆ ಇರುವಂಥದ್ದೇ ಎಲ್ಲರೂ ಕೂಡ, ಎಲ್ಲ ರಾಜ್ಯಗಳು ಕೂಡ ಸಮಚಿತ್ತದಿಂದ ಸಮಬಾಳ್ವೆ ನಡೆಸಬೇಕು. ಸೊ ಎಲ್ಲರಿಗೂ ಕೂಡ ಇಲ್ಲಿ ಅವಕಾಶ ಇರಬೇಕು ಅನ್ನುವಂಥದ್ದು, ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ. ಆದರೆ ನೀವು ಕೇವಲ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಕೆಲವು ರಾಜ್ಯಗಳನ್ನು ಮಾತ್ರ ನೀವು ಅಭಿವೃದ್ಧಿ ಮಾಡ್ಕೊಳ್ತೀರಿ. ಆ ಹಣದಲ್ಲಿ ಕರ್ನಾಟಕಕ್ಕೆ ಮಾತ್ರ ಅದರ ಹಣ ಕೊಡೋದಿಲ್ಲ ಅನ್ನೋದಾದ್ರೆ ಅದನ್ನ ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರುಗಳು ಸಮರ್ಥಿಸಿಕೊಳ್ಳುವಂಥ ಮಹಾನುಭಾವರು ಇವತ್ತು ನಾಯಕರುಗಳು ಅಂತ ಅನ್ಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಜನ ಇವರಿಗೆ ಏನು ಮಾಡಬೇಕು? ಸೊ ಇವತ್ತು ಇದು ಬಹಳ ಮೂಲಭೂತವಾದಂಥ ಪ್ರಶ್ನೆ. ಈಗಾಗಲೇ ನಾವು ಕೇವಲ ನಿಮಗೆ ತೋರಿಸಿರುವಂಥದ್ದು ಶಾಂಪಲ್ ಮಾತ್ರ. ಈ ಅನುದಾನದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತಾಳಿದ್ದೇ ಆದರೆ ಈಗ ಬಜೆಟ್ ಬರ್ತಾ ಇದೆ. ಬಜೆಟ್ನಲ್ಲೂ ಕೂಡ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಅದರ ಸಿಂಹ ಪಾಲು ಬರಲೇಬೇಕು. ಪ್ರತಿ ಬಾರಿ ನಡೆದ ರೀತಿಯಲ್ಲಿ ಇದೇ ಒಂದು ಮನೋಸ್ಥಿತಿಯನ್ನು ನೀವು ಮುಂದುವರಿಸ್ಕೊಂಡು ಬಂದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಜನ ಬೀದಿಗಿಳಿತಾರೆ. ಸೊ ಅಂತಹ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ. ನಿಮ್ಮ ಷಡ್ಯಂತ್ರಗಳನ್ನ, ನಿಮ್ಮ ಹುನ್ನಾರಗಳನ್ನ ಜನ ಕೇಳದೇ ಇರುವಂತಹ ಸ್ಥಿತಿ ಇವತ್ತು ತಲುಪಿದ್ದಾರೆ. ಎಲ್ಲೋ ಕೆಲವರು ನಿಮ್ಮ ಕಾರ್ಯಕರ್ತರನ್ನ ಮುಂದೆ ಇಟ್ಕೊಂಡು ವ್ಯವಸ್ಥೆ ಹಾಗಿಲ್ಲ ಹೀಗಿಲ್ಲ, ಬಿಜೆಪಿ ಪರವಾಗಿ ನಾವು ಬೆಂಬಲ ಕೊಡ್ತಿದ್ದಾರೆ ಅಂತ ಹೇಳ್ಕೊಳ್ಬಹುದು. ಆದರೆ ಕನ್ನಡಿಗರಿಗೆ ಅಭಿವೃದ್ಧಿ ವಿಚಾರ ಅಂತ ಬಂದ್ರೆ ಯಾವ ಪಕ್ಷದ ಪರವಾಗಿ ನಿಲ್ಲೋದಿಲ್ಲ. ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಮತ್ತೊಂದಿರಲಿ. ಸೊ ಇಲ್ಲಿ ಅಭಿವೃದ್ಧಿ ಆಗಬೇಕು, ಕನ್ನಡಿಗರ ಬೆಳವಣಿಗೆ ಆಗಬೇಕು. ಇವತ್ತು ಬೆಂಗಳೂರಿಗೆ ಇಡೀ ವಿಶ್ವದಿಂದ ಬೇರೆ ಬೇರೆ ಜನ ಬಂದು ಇಲ್ಲಿ ಬದುಕನ್ನು ಕಟ್ಕೊಳ್ತಾರೆ, ಜೀವನವನ್ನು ನಡೆಸ್ತಾರೆ. ಅವರು ಎಲ್ರಿಗೂ ಕೂಡ ನಾವಿಲ್ಲಿ ಅವಕಾಶವನ್ನು ಕೊಡ್ತೀವಿ. ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ಬೇರೆ ಬೇರೆ ದೇಶಗಳಿಂದ ಬರ್ತಾರೆ, ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದು ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಕೊಳ್ತಾರೆ. ಅಂಥವೆಲ್ಲವನ್ನೂ ಕೂಡ ನಾವು ಸಹನೆಯಿಂದ ಕೇಳ್ತಾ ಇರುವಂಥ ಸಂದರ್ಭದಲ್ಲಿ, ಸಹಿಸಿಕೊಳ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಅಲ್ಲಿಂದ ಹಣ ಬಿಡುಗಡೆ ಮಾಡೋದಿಲ್ಲ ಅನ್ನೋದಾದ್ರೆ ಇಲ್ಲಿ ಜನ ಬೀದಿಗಿಳಿದು ಹೋರಾಟಕ್ಕಿಳಿದು ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ. ಅದನ್ನ ಗಮನದಲ್ಲಿಟ್ಕೊಂಡು ದಯಮಾಡಿ ಇನ್ನಾದರೂ ಈ ಮಲತಾಯಿ ಧೋರಣೆಯನ್ನ ಬಿಟ್ಟು ಕರ್ನಾಟಕಕ್ಕೆ ನ್ಯಾಯ ಕೊಡುವಂಥ, ಕನ್ನಡಿಗರಿಗೆ ನ್ಯಾಯ ಕೊಡುವಂಥ, ಕನ್ನಡಿಗರ ಪಾಲನ್ನು ನಾವು ಹೆಚ್ಚಾಗಿ ಏನು ಕೇಳ್ತಾ ಇಲ್ಲ, ಕನ್ನಡಿಗರ ಪಾಲಿಗೆ ಏನು ಬರಬೇಕೋ ಆ ಹಣವನ್ನಾದರೂ ಕೂಡ ಸರಿಯಾಗಿ ಬಿಡುಗಡೆ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.